ಲಾರಿ ಡ್ರೈವರ್, ಕಾರ್ ಡ್ರೈವರ್, ಆಟೋ ಡ್ರೈವರ್ ಇವೆಲ್ಲ ಏನ್ ಡ್ರೈವರ್ ಅಲ್ವಾ? ಕಷ್ಟಪಟ್ಟು ದುಡಿತಾರೆ, ತಿಂತಾರೆ. ಕೊಡ್ರಿ ಚಾನ್ಸು. ಅವನಿವ್ನು ನಮ್ಮನೆಗೆ ಏನೋ ಒಂಚೂರು ಫೇಮಸ್ ಆಗ್ಬಿಟ್ಟ ಅಂದ್ರೆ ಅವನಿಗೆ ಕೊಡ್ತೀರಾ? ಕೊಡ್ರಿ. ನಮ್ಮಂತವ್ರಿಗೆ ಏನಕ್ಕೆ ಕೊಡಲ್ಲ? ಕೊಡ್ರಿ. ಈಗ ಸರ್ ಅಲ್ಲ, ಈಗ ಗಿಲ್ಲಿ ಸರ್ ಒಂದೇ ಹೇಳೋದು, ನಮ್ಮಂತವ್ರಿಗೆ ಕೊಡ್ರಿ ರೇ. ಏನ್ ಟ್ಯಾಲೆಂಟ್ ಇದೆ ರೇ? ಅಲ್ರಿ, ನಿಮಗ್ ಕೊಡ್ಬೇಕು ಅಂದ್ರೆ ಕುಡ್ದಿದ್ದೀರ ನೀವು, ಕುಡ್ಕೊಂಡು ಬಂದಿದ್ರಲ್ಲ. ಕೇಳ್ರಿ ಇಲ್ಲಿ, ಒಂದ್ ನಿಮಿಷ ತಡೀರಿ ಇಲ್ಲಿ. ಅಲ್ಲ ತಡೀರಿ ಇಲ್ಲಿ, ನಿಮ್ಗೀಗ ಕೊಡ್ಬೇಕು ಅಂದ್ರೆ ಈಗ ಕುಡ್ದಿದ್ಯಪ್ಪ ನೀನು, ತಡಿಯಪ್ಪ ಇಲ್ಲಿ, ತಡೀಲಿ. ಓಕೆ, ರಾತ್ರಿ ಕುಡ್ದಿರೋ, ಓಕೆ, ನಾನ್ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಪ್ಪ. ನೀನೀಗ ಕುಡ್ದಿದ್ಯಾ, ರಾತ್ರಿ ಕುಡ್ದಿರೋದು ಈಗ್ಲೂ ಕೂಡ ಗಮ್ಮಂತ ಇದೆ. ಸೊ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ? ಈಗ ನಿನ್ನ ಕರ್ಕೋಬೇಕು ಅಂದ್ರೆ ಈ ವಿಡಿಯೋ ಬಿಗ್ ಬಾಸ್ ನಾನು ಕಳ್ಸ್ಕೊಂಡ್ ಕೊಡ್ತೀನಿ. ನಾನ್ ಕೇಳಿದಕ್ಕೆ ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ನಿನ್ನ ಕರ್ಕೋಬೇಕು. ಹಾಡ್ ಹೇಳ್ತೀಯಾ? ನೀನು ಹಾಡ್ ಹೇಳ್ತೀಯಾ? ಹಾಡ್ ಹೇಳಕ್ ಬರುತ್ತಾ? ಹೇಳು, ಹೇಳಾಡು. ನೀನ್ ಹಾಡ್ ಹೇಳಪ್ಪ. ನೀನ್ ಹಾಡ್ ಹೇಳ. ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ತರಗಿಳಿದು ಬಾರಮ್ಮ. ಅವನು ಹೇಳ್ದ. ಇವಾಗ ಒಂದು ಟಾಸ್ಕ್ ಕೊಡ್ರಿ. ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡು. ಸರ್ಕಲ್ ಮಾಡ್ಬೇಕು. ಹೌದು ರೇ, ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ನೋಡ್ತಾ ಐತೆ ಬಿಗ್ ಬಾಸ್ ನ. ಆ ಬಿಗ್ ಬಾಸ್ ಮನೆ ಒಳಗಡೆ ನೀನ್ ಹೋಗ್ಬೇಕು ಅಂದ್ರೆ ನೀನ್ ಡ್ಯಾನ್ಸ್ ಮಾಡ್ಬೇಕು. ಈಗ ಮಾಡಿ, ಈಗ ಆಯ್ತು ಡ್ಯಾನ್ಸ್. ಅಲ್ಲಿ ಬಾರೋಣ, ಪಕ್ಕದ ರೋಡ್. ಇಲ್ಲೆಲ್ಲ ನೋಡ್ತಾ ಇದಾರೆ. ಬಾರೋಣ, ಪಕ್ಕದ ರೋಡಲ್ಲಿ ಮಾಡ್ತೀನಿ. ಈಗ ಮಾಡ್ಬೇಕು ನೀನು. ನೋಡ್ತಾ ಇರ್ಬೇಕು, ಜನರು ನೋಡ್ತಾ ಇದಾರಲ್ವಾ, ಜನರು ನೋಡ್ತಾ ಇದಾರೆ ಅಲ್ವಾ. ಈಗ ನೀನ್ ಮಾಡಿದ್ರೆ ನಿನ್ ಟ್ಯಾಲೆಂಟ್ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ. ನಿನಗೆ ಇಲ್ಲಿ ಮಾಡ್ಬೇಕು, ಪಕ್ಕದ ರೋಡ್ ನಲ್ಲಿ ಮಾಡೋದಲ್ಲ, ಸೆಕೆಂಡ್ರಿ ಅದು. ಮಾಡೋದು ಕರ್ಕೊಂಡು ಹೋಗ್ಬೇಕು. ಈಗ ಡ್ರೈವರ್ ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವೆಲ್ ಅಂಡ್ ಗುಡ್, ಒಳ್ಳೆ ಪಾಯಿಂಟ್ ಅದು. ಹೌದು. ಈಗ ದುಡ್ಡಿರೋರು ಏನಕ್ಕೂ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಲ್ಲಪ್ಪ, ಈಗ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇರ್ಬೇಕಲ್ವಾ. ನೋಡಿ, ಈಗ ಲಕ್ಷ್ಮೀ ಬಾರಮ್ಮ ಅಂತ ಸಾಂಗ್ ಹೇಳ್ದೆ, ಅದನ್ನ ಕರೆಕ್ಟ್ ಆಗಿ ಹೇಳಿಲ್ಲ. ಒಂದು ಕರೆಕ್ಟ್ ಹೇಳಿ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಗಿಳಿದು ಭಾಗ್ಯಲಕ್ಷ್ಮಿ ಬಾರಮ್ಮ ಹೇಳಲ್ವಾ? ಓಕೆ, ನಿನ್ನ ಪ್ರಕಾರ ಯಾರು ಗೆಲ್ಬೇಕು? ಯಾರು ಚೆನ್ನಾಗ್ ಆಡ್ತಾ ಇದಾರೆ ಬಿಗ್ ಬಾಸ್ ನಲ್ಲಿ? ಈಗ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ. ಗಿಲ್ಲಿನೇ ಗೆಲ್ಬೇಕು. ಈಗ ಅಶ್ವಿನಿ ಗೌಡ ಅದು ಇದು ಬೇಡ. ನಮ್ ಗಿಲ್ಲಿ ಗೆಲ್ಬೇಕು. ಇಲ್ಲೇ ಇರೋದು ಗಿಲ್ಲಿ ಮನೆ. ನೋಡಿದೀರಾ ಗಿಲ್ಲಿನ? ನಮ್ ಜೊತೆ ಎಣ್ಣೆ ಹೊಡೆದಿಲ್ವ ಅವನು? ನಿಮ್ ಜೊತೆ ಎಣ್ಣೆ ಹೊಡೆದಿದಾರ ಗಿಲ್ಲಿ? ಹೇಳ್ರಿ. ಅಲ್ರಿ, ಬನ್ರಿ ಇಲ್ಲಿ ಹೇಳ್ರಿ, ನಮ್ಗೂ ಗೊತ್ತಿಲ್ರಿ. ಜನರು ಗಿಲ್ಲಿ ಮನೆ ಇಲ್ಲೇ, ಅವರು ನಾವು ದೋಸ್ತು. ಸರಿನಾ? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಬಗ್ಗೆ ಏನ್ ಹೇಳ್ತೀರಿ ತಾವು? ನಾವ್ ಅಕ್ಕನ ಬಗ್ಗೆ ಏನು ಮಾತಾಡಲ್ಲ, ನಮಗ್ ಗಿಲ್ಲಿ ಗೆಲ್ಬೇಕು. ಓಕೆ, ಇನ್ನು ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು. ಬೇಡ. ಯಾಕೆ ಬೇಡ? ಚೆನ್ನಾಗ್ ಆಡ್ತಾ ಇತ್ತಲ್ಲ ಹುಡುಗಿ. ಚೆನ್ನಾಗ್ ಆಡ್ತಿದ್ರು. ಅವಳು ಅಲ್ಲಿಂದ ಬಂದವಳೆ, ಇನ್ನು ಕನ್ನಡ ಮಾತಾಡಕ್ ಬರ್ತಾ ಇಲ್ಲ. ಇವನ್ ಏನಂತಾನೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ, ಇವನ್ ಏನಂತಾನೆ ಅವಳಿಗೆ ಗೊತ್ತಾಗ್ತಿಲ್ಲ. ಕರೆಕ್ಟಾ? ಅಷ್ಟೇ. ಓಕೆ, ಇನ್ನು ಅಶ್ವಿನಿ ಗೌಡ ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರ್ತಿ, ಆದ್ರೆ ಕನ್ನಡನೇ ಬರಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ನಮ್ ಪ್ರಕಾರ ಏನ್ ಅನ್ಸುತ್ತೆ ಅಂದ್ರೆ, ನೀವ್ ಫಸ್ಟ್ ಆಫ್ ಮಾಡ್ರಿ, ಆಮೇಲೆ ಇಲ್ಲ ಆಫ್ ಮಾಡಿದ್ರಲ್ಲ, ಆಫ್ ಮಾಡ್ದಂಗೆ ಹೇಳ್ಬೇಕು ನೀವು. ಆಫ್ ಮಾಡಿದ್ರ ಅದೇಂಗ್ರಿ ಹೇಳ್ತೀರಿ ನೀವು? ಹೇಳಿ. ಕನ್ನಡ ಬರಲ್ಲ ಅಂತ ಯಾರು ಅಶ್ವಿನಿ ಗೌಡ ಕನ್ನಡನೇ ಬರಲ್ಲ ಅಂತ. ಅವಳಿಗೆ ಕನ್ನಡನೇ ಬರಲ್ಲ.